ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಏಕಾದಶಿ ಅಂದರೆ ನೆನ್ನೆನೇ ಏಕಾದಶಿ ಹಬ್ಬ ಆಗಿದೆ. ಬುಧವಾರ ಬಿದ್ದಿತ್ತು ಅಂದ್ಬಿಟ್ಟು ಇವತ್ತು ನಮ್ಮ ಮನೆಯವ್ರ ಮನೇಲಿ ಅಂದರೆ ನಮ್ಮ ಮನೇಲಿ ನಮ್ಮ ಅವ್ರಿಗೆ ಎಡೆ ಇಕ್ತಾರೆ. ಹಂಗಾಗಿ ಇವತ್ತಿನ ದಿನನ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಪೂಜೆ ಮಾಡ್ತಾರಲ್ವ, ಇಲ್ಲೂ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ. ಇನ್ನು ತಿಂಡಿ ಮಾಡ್ತಾಯಿದ್ದೆ, ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ತಿಂಡಿಗೆ ಬಂದು ಚಪಾತಿ ಮತ್ತು ಸೋಯಾ ಚಂಕ್ಸ್ ಅಂತಾರಲ್ಲ ಅದರಲ್ಲಿ ಮತ್ತು ಬಾಳೆಕಾಯಿ ಹಾಕಿ ಪಲ್ಯ ಮಾಡಿದ್ದಾರೆ, ತೋರಿಸ್ತೀನಿ. ಇನ್ನು ತಿಂಡಿಗೆ ಚಪಾತಿ ಮಾಡಿದರು ಅನ್ನಲ್ಲ, ಅದಕ್ಕೆ ಪಲ್ಯ ಬಂದು ಸೋಯಾ ಚಂಕ್ಸ್ ಮತ್ತು ಕಡಲೆಕಾಳು, ಬಾಳೆಕಾಯಿ ಮತ್ತು ಮಸಾಲೆನ ರುಬ್ಬಿ ಮಾಡಿರೋದು ಅಂತ ಪಲ್ಯ ಆಯಿತು. ಇನ್ನು ತಿಂಡಿ ತಿಂದು ಸ್ನಾನ ಮಾಡಿ ಮಲ್ಕೊಂಡಾದ ಎದ್ಮೇಲೆ ಮತ್ತೆ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಈ ಕಡೆ ಶಾಂತು ನಮ್ಮಮ್ಮ ಯಾವಾಗಲೂ ಕುತ್ಕೊಂಡು ಬಟ್ಟೆ ಹೊಲಿಯೋದನ್ನ ನೋಡಿದ್ದಾನೆ. ಅದು ಯಾವಾಗಲೂ ಹೋಗಿ ಪೆಟ್ಲು ತುಣಿತಾ ಇದ್ದ ಅಷ್ಟೇ. ಇವತ್ತು ನೋಡಿದ್ರೆ ಮಿಷಿನ್ ಹತ್ರ ಹೋಗಿ ಬಟ್ಟೆ ಹಿಡ್ಕೊಂಡು ಆ ನೀಡಲ್ ಹತ್ರ ಎಲ್ಲ ಹಾಕಿ ಹೊಲಿಯೋ ಥರ ತೋರಿಸ್ತಿದ್ದ. ನಾವು ಅದಕ್ಕೆ ಮುದ್ದು ಹೊಲಿ ನೋಡೋಣ ಮುದ್ದು ಅಂತ ಹೇಳಿ ಅದೊಂದು ವಿಡಿಯೋ ಮಾಡಿಕೊಂಡೆ. ಈ ಮಕ್ಕಳು ಏನೇ ಮಾಡಿದ್ರು ಎಷ್ಟು ಮುದ್ದಾಗಿರುತ್ತೆ ಅಲ್ವಾ. ನಾವು ಮಾಡೋದನ್ನೇ ಮಾಡಿದ್ರೆ ಏನೋ ಒಂಥರ ನೋಡೋಕ್ಕೂ ಚೆಂದ, ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ. ಏನೇ ನೋವುಗಳಿದ್ರೂ ಸಹ ಮರ್ತೋಗ್ತೀವಿ, ಆ ರೀತಿ ಇರುತ್ತೆ. ಇನ್ನು ಇವನು ಹೊಲಿತೀನಿ ಅಂತ ಇದು ಸೋಫಾ ಕವರು ಎತ್ಕೊಂಡು ಹೊಲಿತಿದ್ದ. ಆಮೇಲೆ ಸರಿ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಗೋ ಹೊಲಿ ಅಂತ ತೋರಿಸ್ತಾ ಇದ್ವಿ. ಅವನು ಹೊಲಿಯೋಕೆ ಇದು ಮಾಡ್ದ. ಆಮೇಲೆ ಚೇರ್ ಹಾಕಿ ಕೂರಿಸಿದ್ರು ಅಮ್ಮ. ಅವನು ಕುತ್ಕೊಂಡು ಹೊಲಿಯೋಕೆ ಅಲ್ಲಿ ಇದಾಯಿತು, ಚಿಕ್ಕ ಚೇರ್ ಅಲ್ವಾ. ಆಮೇಲೆ ಇನ್ನೊಂದು ದೊಡ್ಡ ಚೇರ್ ತೊಗೊಂಡು ಕೂರ್ಸಕ್ಕೆ ಹೋದರು. ತಗೋ ಹೊಲಿ ಅಂತ ಅಮ್ಮ ಕೊಡ್ತಿದ್ರು ಇದನ್ನು, ಬಟ್ಟೆನ. ಅವನು ಗೊತ್ತಲ್ವ, ನೋಡ್ಕೊಂಡಿದ್ದಾನಲ್ವ, ನಾವೇನು ಹೇಳ್ಕೊಡೋದೇ ಬೇಡ ಅವನಿಗೆ. ನನಗೆ ಆಶ್ಚರ್ಯ ಆಯಿತು, ಅವನೇ ಹೋಗಿ ಹೊಲಿತಾ ಇದ್ದಿದ್ದು ನೋಡಿ. ಆಮೇಲೆ ಇರು ಒಂದು ಮೆಮೊರಿ ಆಗಿರುತ್ತೆ ಅಂದ್ಬಿಟ್ಟು ಈ ಕ್ಲಿಪ್ಪಿಂಗ್ನ ತೊಗೊಂಡೆ. ನೋಡಿ ಅವನು ಹೇಗೆ ಹೊಲಿತಾನೆ, ನೀವೇ ನೋಡಿ. ನೋಡಿ ಕುತ್ಕೊಂಡು ಹೇಗೆ ಹೊಲಿತಿದ್ದಾನೆ. ಅಂದರೆ ಅದು ಕರೆಂಟ್ ಏನು ಕಲೆಕ್ಷನ್ ಕೊಟ್ಟಿಲ್ಲ, ಬಟ್ ಅವನು ರಿಯಾಕ್ಷನ್ ನೋಡಿ ಹೇಗಿದೆ. ಅದು ತಿರುಗಿಸೋದು ಅಂದರೆ ಅಮ್ಮ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇರ್ತಾರಲ್ಲ, ಅದೆಲ್ಲ ನೋಡಿರೋದಕ್ಕೆ ಅಲ್ಲಿ ಸೈಡಲ್ಲಿ ಅದನ್ನು ಒತ್ತೋದು ಅದೆಲ್ಲ ಮಾಡ್ತಿರ್ತಾನೆ. ಅದು ನೋಡಿ ನಮಗೆ ನಗು, ಈಗ ವಿಡಿಯೋ ನೋಡೋನಾಗಲೂ ನಗು ಬರ್ತಿದೆ ನನಗೆ. ಅಷ್ಟು ಚೆನ್ನಾಗಿ ಮುದ್ದಾಗಿ ಇದು ಮಾಡ್ತಾಯಿದ್ದ ನೋಡಿ. ಆ ಕಡೆ ಅದನ್ನು ಪ್ರೆಸ್ ಮಾಡೋದು ಎಲ್ಲ ಮಾಡ್ತಿದ್ದ. ಆಮೇಲೆ ಮುಂದಕ್ಕೆ ಬಟ್ಟೆನ ತಳ್ಳೋದು ಅದೆಲ್ಲ ಮಾಡ್ತಿದ್ದ. ಇನ್ನು ಪೆಟ್ಲು ತುಣಿ ಅಂತ ಹೇಳ್ತಿದ್ದೆ, ಅವನಿಗೆ ಕುತ್ಕೊಂಡಿದ್ದ ಅಲ್ವಾ, ಎಟಕ್ಸಲ್ಲ ಅಲ್ವಾ. ಹಂಗಾಗಿ ಸರಿ ಚೇರ್ ತೆಗೆದ್ಬಿಡೋಣ, ತುಣಿ ಮಗ್ನೆ ಅಂತ ಹೇಳಿದ್ದಕ್ಕೆ ಕೆಳಗಡೆ ತುಣಿತಾ ಇದ್ದಾನೆ ನೋಡಿ. ಆಮೇಲೆ ಮತ್ತೆ ಚೇರು ಕೂಗು ಅಂತ ಎಲ್ಲ ಹೇಳ್ತಿದ್ದ, ಕುತ್ಕೊಂಡು ಹೊಲಿಯೋಕ್ಕೆ ಅಂತ. ಇನ್ನು ಅಷ್ಟೇ ಮಾಡಿದ್ದು. ಅಷ್ಟೊತ್ತಿಗೆ ಇನ್ನು ದಾರ ಎಲ್ಲ ಎಳ್ಕೊಂಡು ಕಿತಾಪತಿ ಮಾಡೋಕ್ಕೆ ಶುರು ಮಾಡ್ದ. ಸರಿ ಅಂದ್ಬಿಟ್ಟು ಸಾಕು ಅಂದ್ಬಿಟ್ಟು ಇಳಿಸಿದ್ವಿ. ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಇವತ್ತು ಸಂಜೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗಿಂದ ಮಾಡೋಕ್ಕಾಗಲಿಲ್ಲ, ಚಳಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಬಿಟ್ಟಿದ್ವಿ. ಈಗ ಮಧ್ಯಾಹ್ನ ಎದ್ದು ಊಟ ಮಾಡಿ ಈಗ ಸಂಜೆ ಸ್ನ್ಯಾಕ್ಸ್ಗೆ ಅವಲಕ್ಕಿ ಮಾಡ್ತಾಯಿದ್ದೆ. ಹೇಗೆ ಮಾಡ್ತೀನಿ ಅನ್ನೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಅವಲಕ್ಕಿ ರೆಸಿಪಿ ಮಾಡಲಿಕ್ಕೆ ಅವಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಈ ಕಡೆ ಕಡಲೆ ಬೀಜ, ಕೊಬ್ಬರಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು, ಮತ್ತು ಹುರ್ಗಡ್ಲೆ, ಮತ್ತು ಬೆಳ್ಳುಳ್ಳಿ, ಮತ್ತಿನ್ನು ಖಾರದ ಪುಡಿ, ಎಣ್ಣೆ, ಉಪ್ಪು, ಇದಿಷ್ಟು ತೊಗೊಂಡಿದ್ದೀನಿ. ಕರಿಬೇವು ತೊಗೊಬೇಕು, ಬಟ್ ನಮ್ಮ ಮನೇಲಿ ಕರಿಬೇವು ಖಾಲಿ ಆಗಿದ್ದರಿಂದ ನಾನು ತೊಗೊಳ್ಳಿಲ್ಲ. ಕರಿಬೇವು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೀಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದೇ ಎಣ್ಣೆಗೆ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಹುರಿದು ತಕ್ಕೊಂಬಿಡ್ಬೇಕು. ಇಲ್ಲಾಂದರೆ ಜಾಸ್ತಿ ಇದು ಮಾಡಿದ್ರೆ ಸಿದೋಗ್ಬಿಡುತ್ತೆ.
ಇನ್ನು ಈಗ ಇದು ಆಗಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ. ಎತ್ಕೊಬೇಕು, ಇದನ್ನು ಎತ್ಕೊಂಡು ಸೈಡ್ಗೆ ಇಟ್ಕೊತೀನಿ. ಇನ್ನು ಅದಕ್ಕೇ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಹಾಕಿ 2 ಸೆಕೆಂಡ್ಗೆಲ್ಲ ತೆಗೆದ್ಬಿಡ್ಬೇಕು. ನಾನೊಂದು ಸ್ವಲ್ಪ ಜಾಸ್ತಿನೇ ಬಿಟ್ಟೆ, ಹಂಗಾಗಿ ಅದು ತೆಗ್ದಾದ್ಮೇಲೆ ಸೀದೋದಂಗೆ ಆಗ್ಬಿಟ್ಟಿತ್ತು. ಇಲ್ಲಿ ನೋಡೋದಕ್ಕೆ ಸ್ವಲ್ಪ ಕೆಂಪಗಿದೆ ಅಷ್ಟೇ, ಬಟ್ ನಾನು ತೆಗ್ದು ಸ್ವಲ್ಪ ಹೊತ್ತಾದಮೇಲೆ ಅದು ಫುಲ್ಲು ಬ್ಲ್ಯಾಕ್ ಕಲರ್ ಥರ ಆಗಿಬಿಟ್ಟಿತ್ತು. ಅದೇ ತೀರಾ ಏನೂ ಸೀದೋಗಿರಲಿಲ್ಲ, ತಿನ್ನೋಕ್ಕೆ ಒಂಥರ ಕ್ರಿಸ್ಪಿಯಾಗಿತ್ತು. ಬಟ್ ಹಾಕಿ 2 ಸೆಕೆಂಡ್ಗೆಲ್ಲ ತೆಗೆದ್ಬಿಡ್ಬೇಕು, ಹಂಗಾದರೆ ಮಾತ್ರ ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಇನ್ನು ಅದಾದಮೇಲೆ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ ಇದು ಉಂಡೆ ಕಾಳು ಇತ್ತು ನಮ್ಮ ಮನೇಲಿ. ನಿಮ್ಮ ಹತ್ರ ಅದು 2 ಭಾಗ ಆಗಿರುತ್ತಲ್ಲ, ಆ ಥರದ್ದಿದ್ರೂ ಹಾಕ್ಕೊಬೋದು. ನಾನು ಉಂಡೆ ಕಾಳು ಇದ್ದಿದ್ದರಿಂದ ಅದನ್ನೇ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಎಣ್ಣೆಲಿ ಹುರಿದು ಎತ್ತಿಟ್ಕೋಬೇಕು. ಇನ್ನೀಗ ಅದೇ ಎಣ್ಣೆಗೆ ಚೆನ್ನಾಗಿ ಕಾದಿರುತ್ತಲ್ಲ, ಅದಕ್ಕೇ ಅವಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ಸೌಟಲ್ಲಿ ಕೈ ಆಡಿ ಸ್ವಲ್ಪ 5 ಸೆಕೆಂಡ್ಗೆನೇ ಎತ್ಬಿಡಬೇಕು. ಜಾಸ್ತಿ ಕ್ರಿಸ್ಪಿಯಾಗಿ ಸೀದೋಗ್ಬಿಡುತ್ತೆ. ಆಮೇಲೆ ಈಗ ಹಾಕಿದ ತಕ್ಷಣವೇ ಅದು ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ ಮೇಲೆ ಉಬ್ಬಿ. ಅದನ್ನು ಸಹ ತೆಗೆದಿಟ್ಕೊಂಡಿದ್ವಲ್ಲ, ಅದ್ರ ಜೊತೆಗೇನೆ ಎತ್ತಿ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸೋರಿಸಿ. ಇದೇ ರೀತಿ ನಾನು 3 ಸಲ ಅದನ್ನು ಅವಲಕ್ಕಿಯನ್ನು ಹಾಕಿ ಬೇಯಿಸಿ ಎತ್ಕೊತೀನಿ. ಒಂದೇ ಸಲ ಹಾಕೋದಕ್ಕಾಗಲ್ಲ, ಹಾಗಾಗಿ. ಇನ್ನು ಅವಲಕ್ಕಿನ ಎಣ್ಣೆಗೆ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿಲ್ಲ ಅಂದರೆ ಅದು ಕ್ರಿಸ್ಪಿಯಾಗಿ ಬರೋದೇ ಇಲ್ಲ. ನಾನು ಒಂದ್ಸಲ ಕಾದಿಲ್ದೇ ಹಾಕಿ ಹಂಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ದಾಗಲೇ ಇದು ಕ್ರಿಸ್ಪಿಯಾಗಿ ಉಬ್ಬಿ ಮೇಲೆ ಬರೋದು. ಇಲ್ಲಾಂದರೆ ಚೆನ್ನಾಗೇ ಇರೋದಿಲ್ಲ ಅದು. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಅವಲಕ್ಕಿ ಹಾಕುವಾಗ. ಇನ್ನು ಅವಲಕ್ಕಿ ಹುರ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಸಹ ಹಾಕ್ಕೊತಾ ಇದ್ದೀನಿ. ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಎಲ್ಲೋ 1-2 ಜಜ್ಜಿರಲಿಲ್ಲ, ಹಂಗಾಗಿ ಅದು ಪಟ್ಟನ್ನು ಸಿಡಿದ್ಬಿಡ್ತು. ದಯವಿಟ್ಟು ಎಲ್ಲರೂ ಅದನ್ನು ಸಿಪ್ಪೆ ಸಮೇತನೇ ಜಜ್ಜಿ ಇಟ್ಕೊಳ್ಳಿ. ಸಿಪ್ಪೆ ಏನು ಸುಲಿಯೋದು ಬೇಡ. ನಾನು ಅಜ್ಜಿ ಕೈಲಿ ಸುಲಿಸ್ದೆ, ಹಂಗಾಗಿ ಅವರು ಸರಿಯಾಗಿ ಸುಲಿಲ್ಲ ನೋಡಿ, ಸಿಡೀತು. ಆ ರೀತಿ ಆಗುತ್ತೆ, ಹಂಗಾಗಿ ನೋಡಿಕೊಂಡು ಮಾಡಿ. ನಾನು ಸ್ವಲ್ಪ ದೂರ ಇದ್ದಿದ್ದರಿಂದ ಅಷ್ಟಾಗಿ ಏನೂ ಸಿಡಿಲಿಲ್ಲ, ಇಲ್ಲ ಅಂದಿದ್ರೆ ಮುಖಕ್ಕೆ ಹಾರಿಬಿಟ್ಟಿರೋದು. ಇನ್ನು ಇದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಲಾಸ್ಟಲ್ಲಿ ಕರಿಬೇವನ್ನ ಅದೇ ಎಣ್ಣೆಲೆ ಕರ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿತ್ತು, ಬಟ್ ಕರಿಬೇವು ಬೇಕಾಗಿತ್ತು ಅನಿಸುತ್ತೆ ನನಗೆ. ಚೆನ್ನಾಗಿತ್ತು. ಸಂಜೆ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡಿಕೊಂಡ್ರೆ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಫೈನಲಾಗಿ ಈ ರೀತಿ ಬಂದಿದೆ ನೋಡಿ. ಇನ್ನು ಈ ಕಡೆ ನಮ್ಮ ಸಾಹೇಬರು ಆಟ ಆಡ್ತಾಯಿದ್ರು ನೋಡಿ, ಅವನ ಎಕ್ಸ್ಪ್ರೆಷನ್ ಹೇಗೆ ಕೊಡ್ತಾನೆ. ಅವ್ರ ಮಾಮೂನ ಕನ್ನಡಕ ಹಾಕ್ಕೊಂಡು ಅದನ್ನು ಬಿಚ್ಬಿಡೋದು, ಹಿಂದೆ ಕೈ ಕಟ್ಕೊಂಡು ನೋಡೋದು ಸೀರಿಯಸ್ ಆಗಿ. ದೊಡ್ಡವ್ರು ಮಾಡ್ತಾರಲ್ಲ ಆ ರೀತಿನೇ ಮಾಡೋಕ್ಕೆ ಹೋಗ್ತಾನೆ. ಏನಾದರೂ ನೋಡಿದ್ರೆ ಸಾಕು ಅದನ್ನು ಪಟ್ಟಂತ ತಲೆಗೆ ಇಟ್ಕೊಂಡಿರ್ತಾನೆ, ಬಟ್ ಅದನ್ನು ಆವಾಗ ರಿಯಾಕ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ, ಇಲ್ಲಾಂದರೆ ಇನ್ನೊಂದು ದಿನ ಯಾವತ್ತಾದರೂ ಅದನ್ನು ತೋರಿಸ್ಕೊಂಡು ಈ ರೀತಿ ಮಾಡ್ತಿರ್ತಾನೆ. ಇದು ಹೇಗೆ ನೆನ್ಪಿಟ್ಕೊಳ್ತಾರೋ ಅದಂತೂ ಗೊತ್ತಿಲ್ಲ. ಇನ್ನು ಇದಿಷ್ಟೇ ಫ್ರೆಂಡ್ಸ್, ಇವತ್ತಿನ ದಿನ ಹೀಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.